ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ನಾವು ವಿಶೇಷವಾಗಿ ಈ ಜೀವನದಲ್ಲಿ ಎಲ್ಲರೂ ಕೂಡ ಒಂದಲ್ಲ ಒಂದು ರೀತಿಯಾಗಿ ಆಹಾರವನ್ನು ಸೇವನೆಯನ್ನು ಮಾಡದಲೇ ಇರುತ್ತೇವೆ. ಅದರಲ್ಲಿ ನಾವು ಮಾಂಸಾಹಾರವನ್ನು ಕೂಡ ತಿನ್ನುತ್ತೇವೆ, ಸಸ್ಯಾಹಾರವನ್ನು ಕೂಡ ತಿನ್ನುತ್ತೇವೆ. ಆದರೆ ವಿಶೇಷವಾಗಿ ಸಸ್ಯಾಹಾರವನ್ನೇ ನಾವು ಏಕೆ ಆಯ್ಕೆಯನ್ನು ಮಾಡಿಕೊಳ್ಳಬೇಕು ಎಂದರೆ, ಆ ಸಸ್ಯಾಹಾರದಲ್ಲಿ ವಿಶೇಷವಾದಂತಹ ಫಲಗಳು ಇರುತ್ತದೆ. ಹಸಿಯಾಗಿ ಇರತಕ್ಕಂತಹ, ಕಚ್ಚವಾಗಿ ಇರತಕ್ಕಂತಹ, ಬೇಯಿಸಿದಂತಹ ತರಕಾರಿ ಮತ್ತು ಹಣ್ಣುಗಳಲ್ಲಿ ಪ್ರಕೃತಿಯು ನಮಗೆ ನೀಡಿರುವ ಅತ್ಯುತ್ತಮ ಆಹಾರ. ಅವುಗಳಲ್ಲಿ ಹೆಚ್ಚಿನ ಪ್ರಾಣಶಕ್ತಿಯೂ ಇರುತ್ತದೆ. ಸೂರ್ಯನ ಕಿರಣಗಳು ಆ ಸಸ್ಯರಾಶಿಯ ಮೇಲೆ ಬಿದ್ದಂತಹ ಸಮಯದಲ್ಲಿ ಹಲವಾರು ವಿಟಮಿನ್ಗಳು ಆ ಸಸ್ಯಕ್ಕೆ ದೊರೆತು ಅದರಲ್ಲಿ ಇರತಕ್ಕಂತಹ ಪೌಷ್ಟಿಕಾಂಶಗಳು ಎಲ್ಲವೂ ಕೂಡ ನಮ್ಮ ದೇಹಕ್ಕೆ ಸಿಗುತ್ತದೆ. ಸಾಮಾನ್ಯವಾಗಿ ಸಸ್ಯಾಹಾರವನ್ನೇ ಸಾತ್ವಿಕ ಆಹಾರ ಎಂದು ನಾವೆಲ್ಲ ಹೇಳುತ್ತೇವೆ. ಆದರೆ ಮಾಂಸಾಹಾರ ಗುಣಗಳಲ್ಲಿ ರಾಜಸಿಕ ಮತ್ತು ಹೆಚ್ಚು ತಾಮಸಿಕ ಗುಣಗಳು ಇರುತ್ತವೆ. ಆ ಸಾತ್ವಿಕ ಆಹಾರವನ್ನು ತಿನ್ನುವುದರಿಂದ ನಮ್ಮ ಮನಸ್ಸಿನಲ್ಲಿ, ದೇಹದಲ್ಲಿ ಸಾತ್ವಿಕ ಶಕ್ತಿಯು ಬೆಳೆಯುತ್ತದೆ. ಮಾಂಸಾಹಾರವನ್ನು ತಿನ್ನುವುದರಿಂದ ರಾಜಸಿಕ ಮತ್ತು ಹೆಚ್ಚು ತಾಮಸಿಕ ಗುಣಗಳು ಬೆಳೆಯುತ್ತವೆ. ಸಾತ್ವಿಕ ಶಕ್ತಿಗಳು ಯಾವುದು ಎಂದರೆ ಪ್ರಸನ್ನತೆಯಿಂದ ಇರುವುದು, ಶಾಂತಿಯಿಂದ ವರ್ತನೆಯನ್ನು ಮಾಡುವುದು, ಯಾವುದೇ ವಿಧವಾದಂತಹ ಕಷ್ಟ ಕಾರ್ಪಣ್ಯಗಳು ಬಂದರೆ ಕೂಡ ಅದನ್ನು ಹೆಚ್ಚಿಗೆಯಾಗಿ ಹಿಂದೆ ಮುಂದೆ ಯೋಚನೆಯನ್ನು ಮಾಡಿ ನಿರ್ಧಾರವನ್ನು ತೆಗೆದುಕೊಳ್ಳುವುದು. ಮಾಂಸಾಹಾರವನ್ನು ತೆಗೆದುಕೊಂಡಂತಹ ಸಮಯದಲ್ಲಿ ಅದು ತಾಮಸಿಕ ಆಹಾರ. ನಮಗೆ ಕೋಪ, ಆನಂತರ ಕ್ರೋಧ ಉಂಟಾಗಿ ಎಲ್ಲವನ್ನು ಕೂಡ ಬಿಸಾಡುವುದು, ಯಾವುದೇ ಒಂದು ವಿಚಾರಕ್ಕೆ ಮುಂಗೋಪವನ್ನು ತೋರುವುದು, ಈ ಎಲ್ಲ ಗುಣವನ್ನು ಆಹಾರದಿಂದ ನಾವು ಕಾಣಬಹುದು. ವಿಶೇಷವಾಗಿ ಹಣ್ಣುಗಳು, ತರಕಾರಿಗಳು, ಬೀಜ, ಧಾನ್ಯಗಳು, ಬೇಳೆ ಕಾಳುಗಳು ಇವು ಅಪಾರವಾದಂತಹ ಸೂರ್ಯ ಶಕ್ತಿಯನ್ನು ಹೊಂದಿರುತ್ತವೆ. ಸಸ್ಯಗಳು ಬೆಳಕಿನ ರೂಪದಲ್ಲಿ ಬರುವ ಸೂರ್ಯ ಶಕ್ತಿಯನ್ನು ಹೀರಿಕೊಳ್ಳುವ ಸಾಮರ್ಥ್ಯವನ್ನು ಹೊಂದಿರುತ್ತವೆ. ಸೂರ್ಯನ ಶಕ್ತಿಯಿಂದಲೇ ಸಸ್ಯ ಜಾತಿ ಜೀವಿಸುವುದು ಮತ್ತು ಬೆಳೆಯುವುದು. ಆದರೆ ಮಾಂಸದಲ್ಲಿ ಬಹು ಅಲ್ಪ ಪ್ರಮಾಣದಲ್ಲಿ ಸೂರ್ಯಶಕ್ತಿ ಇರುತ್ತದೆ. ಈ ಮಾಂಸಾಹಾರದಲ್ಲಿ ಇರತಕ್ಕಂತಹ ಪ್ರಾಣಿ ಪಕ್ಷಿಗಳು ಸೂರ್ಯನ ಕಿರಣಗಳು ಇಲ್ಲದೆ ಹೋದರೂ ಕೂಡ ಅವು ಜೀವನವನ್ನು ನಡೆಸ್ತವೆ. ಆದರೆ ಸಸ್ಯಗಳು ಆ ಸೂರ್ಯಶಕ್ತಿಯನ್ನೇ ಅವಲಂಬಿತವಾಗಿರ್ತವೆ. ಆನಂತರ ಸಮತೂಕದ ಮತ್ತು ಪೋಷಕ ಸಸ್ಯಾಹಾರವನ್ನು ಮನುಷ್ಯನ ಶರೀರಕ್ಕೆ ಬೇಕಾಗಿರುವ ಎಲ್ಲ ಗುಣಗಳನ್ನು ಹೊಂದಿರುತ್ತವೆ. ಉದಾಹರಣೆಗೆ, ಸಸ್ಯಗಳಲ್ಲಿ ಹೆಚ್ಚಿಗೆ ಪ್ರೋಟೀನ್ಗಳು, ಕಾರ್ಬೋಹೈಡ್ರೇಟ್ಗಳು, ಜೀವಸತ್ವಗಳು, ವಿಟಮಿನ್ಸ್, ಖನಿಜ ಲವಣಗಳು, ಮಿನರಲ್ಸ್ ಮತ್ತು ಕೊಬ್ಬಿನಾಂಶ ಸಾಕಾಗುವಷ್ಟು ಶಕ್ತಿಯನ್ನು ಮತ್ತು ಬಣ್ಣವನ್ನು ನೈಸರ್ಗಿಕವಾಗಿ ಅವು ಹೊಂದಿರುತ್ತವೆ. ಆನಂತರ ಹುರುಳಿ, ಅವರೆ, ಅಲಸಂದಿ, ಬಟಾಣಿ, ಶೇಂಗಾ, ಸೋಯಾ ಇವುಗಳಲ್ಲಿ ಸಾಕಷ್ಟು ಪ್ರೋಟೀನ್ಗಳು ಸಿಗುತ್ತವೆ. ಸಸ್ಯ ಪ್ರೋಟೀನ್ ಜೀರ್ಣಿಸುವುದು ಸುಲಭ ಮತ್ತು ಬೇಗ. ಸಸ್ಯಾಹಾರವನ್ನು ನಾವು ತಿಂದಂತಹ ಸಮಯದಲ್ಲಿ 2 ರಿಂದ 6 ಗಂಟೆಗಳಲ್ಲಿ ಜೀರ್ಣವಾಗುತ್ತದೆ. ಆದರೆ ಮಾಂಸಾಹಾರವನ್ನು ಜೀರ್ಣಿಸಲು 36 ಗಂಟೆಗಳ ಸಮಯ ಬೇಕಾಗುತ್ತದೆ. ಇಷ್ಟೊಂದು ಸಮಯ ಮಾನವನ ಶರೀರಕ್ಕೆ ಒಳ್ಳೆಯದಲ್ಲ. ಸಸ್ಯಾಹಾರದಲ್ಲಿರುವ ಹೆಚ್ಚು ಪ್ರಮಾಣದ ನಾರು ಶರೀರದಲ್ಲಿರುವ ಬೇಡವಾದ ಅನಗತ್ಯ ವಸ್ತುಗಳನ್ನು ಶರೀರದಿಂದ ಹೊರಹಾಕುವುದಕ್ಕೆ ಸಹಾಯವನ್ನು ಮಾಡುತ್ತದೆ. ಇದರಿಂದ ವಿಶೇಷವಾಗಿ ಹೃದಯ ಸಂಬಂಧಿ ರೋಗಗಳು ದೂರವಾಗುತ್ತದೆ. ಅಷ್ಟೇ ಅಲ್ಲ, ರೋಗ ನಿರೋಧಕ ಶಕ್ತಿಯೂ ಕೂಡ ವೃದ್ಧಿಯಾಗುತ್ತದೆ. ಸಸ್ಯಾಹಾರ ನಾರುಯುಕ್ತ ಆಹಾರ. ಆದರೆ ಮಾಂಸಾಹಾರದಲ್ಲಿ ನಾರು ಇರುವುದೇ ಇಲ್ಲ. ಸಸ್ಯಾಹಾರ ನಾರಿನಿಂದ ಶ್ರೀಮಂತವಾಗಿರುವುದಲ್ಲದೆ ಅದು ನಮಗೆ ಬಹು ಸೂಕ್ತವಾದ ಆಹಾರ. ಹಣ್ಣುಗಳಲ್ಲಿ, ತರಕಾರಿಗಳಲ್ಲಿ ಮತ್ತು ಕಾಳುಗಳಲ್ಲಿ ತಿನ್ನಲು ಯೋಗ್ಯವಾದಂತಹ ನಾರು ಸಾಕಷ್ಟು ಪ್ರಮಾಣದಲ್ಲಿರುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಆದಷ್ಟು ಸಸ್ಯಾಹಾರವನ್ನೇ ಸೇವನೆಯನ್ನು ಮಾಡೋಣ. ಆದರೆ ಇಂದಿನ ಪ್ರಚಲಿತ ವಿದ್ಯಮಾನದಲ್ಲಿ ಎಲ್ಲರೂ ಕೂಡ ನಾಲಿಗೆಯ ರುಚಿಗೋಸ್ಕರ, ನಾಲಿಗೆಯ ಚಾಂಪಲ್ಯಕ್ಕೋಸ್ಕರ ಮಾಂಸಾಹಾರವನ್ನು ವಿಶೇಷವಾಗಿ ಪರಿಗಣನೆಗೆ ತೆಗೆದುಕೊಳ್ಳುತ್ತಾರೆ. ಆದರೆ ನಿಮ್ಮ ವ್ಯಕ್ತಿತ್ವಕ್ಕೆ, ನಿಮ್ಮ ವೈಯಕ್ತಿಕ ವಿಚಾರಕ್ಕೆ ಯಾವ ಆಹಾರವನ್ನು ಸೇವಿಸುವುದು ಎನ್ನುವುದು ನಿಮ್ಮ ವಿಚಾರಕ್ಕೆ ಬಿಟ್ಟಿದ್ದು. ನಾವು ಯಾವ ಆಹಾರವನ್ನು ಸೇವಿಸಿದರೆ ನಾವು ಅತ್ಯಂತ ದೀರ್ಘವಾಗಿ ಆಯುಸ್ಸನ್ನು ಪಡೆದುಕೊಳ್ಳಬಹುದು ಎಂಬುದನ್ನು ನಮ್ಮ ಮನಸ್ಸಿನಲ್ಲಿ ನಾವು ಆಯ್ಕೆಯನ್ನು ಮಾಡಿಕೊಳ್ಳಬೇಕು. ವಿಶೇಷವಾಗಿ ನಾವೆಲ್ಲರೂ ಕೂಡ 120-130 ವರ್ಷವನ್ನು ದಾಟಿರುವುದನ್ನು ಕಂಡರೆ ಅವರು ಸಸ್ಯಾಹಾರದಲ್ಲೇ ಜೀವನವನ್ನು ಮಾಡಿ ತನ್ನ ಜೀವನವನ್ನು ನಡೆಸಿರ್ತಾರೆ. ಆದ್ದರಿಂದ
ಎಲ್ಲರೂ ಕೂಡ ಸಸ್ಯಾಹಾರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೊಡೋಣ. ಮಾಂಸಾಹಾರವನ್ನು ಸೇವಿಸಬಾರದು ಅಂತ ನಾವು ಹೇಳ್ತಾ ಇಲ್ಲ, ಆದರೆ ಅದರಲ್ಲೂ ಕೂಡ ನಿಯಮಿತವಾಗಿ ಇರಬೇಕು. ಯಾವುದೂ ಕೂಡ ಮನುಷ್ಯನಿಗೆ ಅನಿಯಮಿತ ಆಗಬಾರದು. ಅತಿಯಾದರೆ ಅಮೃತವೂ ಕೂಡ ವಿಷವಾಗುತ್ತದೆ. ಆದ್ದರಿಂದ ನಾವೆಲ್ಲರೂ ಕೂಡ ಸಸ್ಯಾಹಾರವನ್ನು ಸೇವಿಸೋಣ ಅಂತ ಹೇಳಿ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸೋಣ. ಮುಂದಿನ ಸಂಚಿಕೆಯ ಬೇರೆ ವಿಚಾರದ ಬಗ್ಗೆ